ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾವು ಇಂದು ಪರಮಪೂಜ್ಯ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರು ಬರೆದ ಭವಿಷ್ಯ ಪೀಢಿ ಸಮುನ್ನತ ಸ್ತರ್ಕಿ ಕೈಸೆ ಬನೇಂ ಅಂದ್ರೆ ಮುಂದಿನ ಪೀಳಿಗೆಯನ್ನ ಉನ್ನತ ಮಟ್ಟಕ್ಕೆ ಹೇಗೆ ತರಬಹುದು ಅನ್ನೋ ಪುಸ್ತಕದ ಕೆಲವು ಬಹಳ ಮುಖ್ಯವಾದ ವಿಚಾರಗಳ ಬಗ್ಗೆ ಆಳವಾಗಿ ಮಾತಾಡೋಣ ಅಂತಿದ್ದೀವಿ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಮುಂದಿನ ಪೀಳಿಗೆಯನ್ನ ಶ್ರೇಷ್ಠವಾಗಿ ಇನ್ನೂ ಉತ್ತಮವಾಗಿ ರೂಪಿಸ್ಲಿಕ್ಕೆ ಯಾವ ದಾರಿಗಳಿವೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ನಮಸ್ಕಾರ. ಇದು ತುಂಬಾನೇ ಪ್ರಮುಖವಾದ ವಿಷಯ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯನ ಶರೀರ ಮತ್ತು ಮನಸ್ಸಿನ ಬೆಳವಣಿಗೆಗೆ ಆಹಾರ ವಿಹಾರ, ಅವನ ಅಭ್ಯಾಸಗಳು ಇವೆಲ್ಲ ದೊಡ್ಡ ಪಾತ್ರ ವಹಿಸುತ್ತವೆ. ಅಂದ್ರೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಪೌಷ್ಟಿಕ ಆಹಾರ, ವ್ಯಾಯಾಮ ಮುಖ್ಯ. ಹಾಗೇನೆ ಜ್ಞಾನ ಜಾಸ್ತಿ ಆಗ್ಬೇಕು ಅಂದ್ರೆ ಓದುವುದು, ಸ್ವಾಧ್ಯಾಯ ಮಾಡುವುದು ಇದೆಲ್ಲ ನಾವು ಸಾಮಾನ್ಯವಾಗಿ ಪರಿಗಣಿಸ್ತೇವೆ. ಹೌದು, ಇದು ನಮಗೆ ತಿಳಿದಿರುವ ಮೂಲಭೂತ ವಿಷಯಗಳು. ಆದ್ರೆ ಈ ಪುಸ್ತಕ ಈ ತಿಳುವಳಿಕೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡ್ತೆ ಅಲ್ವಾ? ವ್ಯಕ್ತಿಯ ಬೆಳವಣಿಗೆ ಮೇಲೆ ಇನ್ನಷ್ಟು ಆಳವಾದ ಪ್ರಭಾವ ಬೀರುವ ಬೇರೆ ಅಂಶಗಳ ಬಗ್ಗೆ ಹೇಳುತ್ತೆ. ಖಂಡಿತವಾಗಿಯೂ. ಆಚಾರ್ಯರು ಹೇಳುವ ಹಾಗೆ ಈ ಮೂಲಭೂತ ತಿಳುವಳಿಕೆಯ ಆಚೆಗೆ ವ್ಯಕ್ತಿಯ ಒಟ್ಟಾರೆ ಬೆಳವಣಿಗೆಯ ಮೇಲೆ ತುಂಬಾ ಆಳವಾದ ಪ್ರಭಾವ ಬೀರುವಂತಹ ಇನ್ನೂ ಅನೇಕ ಸೂಕ್ಷ್ಮವಾದ ಅಂಶಗಳಿವೆ. ಅದರಲ್ಲಿ ಮುಖ್ಯವಾಗಿ 2 ವಿಷಯಗಳ ಮೇಲೆ ಅವರು ಹೆಚ್ಚು ಒತ್ತು ಕೊಡ್ತಾರೆ. ಒಂದು ವಂಶ ಪರಂಪರೆ ಅಂದ್ರೆ ಹೆರಿಡಿಟಿ, ಇನ್ನೊಂದು ಪರಿಸರ ಅಂದ್ರೆ ಎನ್ವೈರನ್ಮೆಂಟ್ ಅಥವಾ ವಾತಾವರಣ. ಓಕೆ, ವಂಶ ಪರಂಪರೆ ಅಂದ ತಕ್ಷಣ ನಮಗೆ ನೆನಪಾಗೋದು ಪೋಷಕರಿಂದ ಮಕ್ಕಳಿಗೆ ಬರುವ ಶಾರೀರಿಕ ಲಕ್ಷಣಗಳು. ಅಂದ್ರೆ ಎತ್ತರ, ಮೈಬಣ್ಣ, ಮುಖದ ಹೋಲಿಕೆ ಇದೆಲ್ಲ ನಾವಿದನ್ನು ನೋಡಿರ್ತೇವೆ, ಕೇಳಿರ್ತೇವೆ. ಆದರೆ ಈ ಪುಸ್ತಕ ಈ ಭೌತಿಕ ಲಕ್ಷಣಗಳ ಆಚೆಗೂ ಏನಾದರೂ ಸೂಕ್ಷ್ಮವಾದ ಆನುವಂಶಿಕ ಪ್ರಭಾವಗಳ ಬಗ್ಗೆ ಹೇಳ್ತಿದ್ಯಾ? ಖಂಡಿತ ಹೌದು. ಇಲ್ಲಿದ ಆಚಾರ್ಯರು ಗುಣಸೂತ್ರ ಅನ್ನೋ ಒಂದು ಬಹಳ ಮಹತ್ವದ ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ. ಈ ಗುಣಸೂತ್ರಗಳು ನಾವು ವಿಜ್ಞಾನದಲ್ಲಿ ಜೀನ್ಸ್ ಅಥವಾ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಇವು ಕೇವಲ ಶಾರೀರಿಕ ಲಕ್ಷಣಗಳನ್ನಷ್ಟೇ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತರೋದಿಲ್ಲ. ಬದಲಿಗೆ ವ್ಯಕ್ತಿಯ ಆಂತರಿಕ ಸ್ವಭಾವ, ಅವನ ಮಾನಸಿಕ ಸಾಮರ್ಥ್ಯಗಳು, ಅವನ ಒಲವುಗಳು, ಸಂಸ್ಕಾರಗಳ ಬೀಜಗಳು ಕೂಡ ಇದರ ಮೂಲಕ ಹರಿದು ಬರ್ತವೆ ಅಂತ ಆಚಾರ್ಯರು ವಿವರಿಸ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪೂರ್ವಜರಿಂದ ಬಂದ ಒಂದು ದೊಡ್ಡ ಪಾರಂಪರಿಕ ಸಂಪತ್ತನ್ನ ಅಂದ್ರೆ ಇನ್ಹೆರಿಟೆಡ್ ಲೆಗಸಿಯನ್ನ ಹೊಂದಿರ್ತಾನೆ. ಇದು ಕೇವಲ ತಂದೆ ತಾಯಿಯಿಂದ ಮಾತ್ರ ಬಂದಿದ್ದಲ್ಲ, ಅವರ ಹಿಂದಿನ ಅನೇಕಾನೇಕ ತಲೆಮಾರುಗಳಿಂದ ಸಂಗ್ರಹವಾದ ಗುಣಗಳು, ಸಾಮರ್ಥ್ಯಗಳು ಇವೆಲ್ಲದರ ಒಂದು ಒಟ್ಟು ಮೊತ್ತ ಇರುತ್ತೆ. ಓ, ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ನಮ್ಮ ವ್ಯಕ್ತಿತ್ವ, ನಮ್ಮಲ್ಲಿರೋ ಸಾಮರ್ಥ್ಯಗಳು ಇವೆಲ್ಲ ಕೇವಲ ನಮ್ಮ ತಕ್ಷಣದ ಪೋಷಕರ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನಮ್ಮ ಹಿಂದಿನ ತಲೆಮಾರಿನ ಪೂರ್ವಜರ ಗುಣಗಳು ಕೂಡ ನಮ್ಮಲ್ಲಿ ಯಾವುದೋ ಒಂದು ರೂಪದಲ್ಲಿ ಪ್ರಕಟವಾಗಬಹುದು ಅಂತಾಯ್ತು. ಇದು ಒಂಥರ ನಮ್ಮ ಮೂಲದ ಜೊತೆ ಸಂಪರ್ಕ ಕಲ್ಪಿಸುತ್ತಲ್ವಾ? ಹೌದು, ಖಂಡಿತ. ಆದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಪುಸ್ತಕ ಅದನ್ನ ಸ್ಪಷ್ಟಪಡಿಸುತ್ತೆ. ಈ ವಂಶ ಪರಂಪರೆ, ಈ ಗುಣಸೂತ್ರಗಳು ಇವು ಒಂದು ಬೀಜ ಇದ್ದ ಹಾಗೆ. ಈಗ ನೋಡಿ, ಎಷ್ಟೇ ಶ್ರೇಷ್ಠವಾದ ಬೀಜ ಇರ್ಲಿ, ಅದಕ್ಕೆ ಸರಿಯಾದ ಭೂಮಿ, ನೀರು, ಗೊಬ್ಬರ, ಪೋಷಣೆ ಸಿಗದೆ ಹೋದ್ರೆ ಅದು ಮೊಳಕೆನೇ ಒಡೆಯೋದಿಲ್ಲ, ಅಥವಾ ಒಡೆದ್ರೂ ಒಂದು ದುರ್ಬಲ ಗಿಡ ಆಗುತ್ತೆ. ಅದೇ ರೀತಿ ವಂಶ ಪರಂಪರೆಯಲ್ಲಿ ಎಷ್ಟೇ ಉತ್ತಮ ಗುಣಗಳ ಬೀಜ ಬಂದಿದ್ರೂ ಅದು ಹೇಗೆ ಬೆಳೆಯುತ್ತೆ, ಎಷ್ಟು ವಿಕಾಸಗೊಳ್ಳುತ್ತೆ ಅನ್ನೋದು ಅದಕ್ಕೆ ಸಿಗುವ ಪರಿಸರ ಅಂದ್ರೆ ವಾತಾವರಣ, ಸಿಗುವ ಪೋಷಣೆ, ಶಿಕ್ಷಣ, ಸಂಸ್ಕಾರ ಮತ್ತು ಅತೀ ಮುಖ್ಯವಾಗಿ ವ್ಯಕ್ತಿಯ ಸ್ವಂತ ಪುರುಷಾರ್ಥ ಅಂದ್ರೆ ಅವನ ಸ್ವಪ್ರಯತ್ನದ ಮೇಲೆ ನಿಂತಿರುತ್ತೆ. ಅಂದ್ರೆ ವಂಶ ಪರಂಪರೆ ಅನ್ನೋದು ಕೇವಲ ಒಂದು ಸಾಧ್ಯತೆ, ಅದು ಗ್ಯಾರಂಟಿ ಅಲ್ಲ ಅಂತ ಹೇಳಬಹುದಾ? ಅದನ್ನ ನಿಜವಾಗಿಸ್ಲಿಕ್ಕೆ ಪರಿಸರ ಮತ್ತು ವ್ಯಕ್ತಿಯ ಪ್ರಯತ್ನಗಳು ನಿರ್ಣಾಯಕ ಪಾತ್ರ ವಹಿಸ್ತವೆ ಹೀಗಂತಾನ? ಸರಿಯಾಗಿ ಹೇಳಿದ್ರಿ. ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಗುವಿಗೆ ಸರಿಯಾದ ಸಂಸ್ಕಾರ ಕೊಟ್ರೆ, ಒಂದು ಶುದ್ಧವಾದ ಸಕಾರಾತ್ಮಕ ಪ್ರೇರಣೆ ನೀಡುವ ವಾತಾವರಣವನ್ನ ಒದಗಿಸಿದ್ರೆ ಆಗ ಅವನ ವಂಶ ಪರಂಪರೆಯಲ್ಲಿ ಬಂದಿರುವ ಶ್ರೇಷ್ಠ ಗುಣಗಳು ಅದ್ಭುತವಾಗಿ ವಿಕಸನಗೊಳ್ಳಬಹುದು. ಅಷ್ಟೇ ಅಲ್ಲ, ಒಂದು ವೇಳೆ ವಂಶ ಪರಂಪರೆಯಲ್ಲಿ ಏನಾದರೂ ಅನಪೇಕ್ಷಿತ ಪ್ರವೃತ್ತಿಗಳು ಅಂದ್ರೆ ನೆಗೆಟಿವ್ ಟ್ರೆಂಡ್ಸ್ ಅಥವಾ ದೌರ್ಬಲ್ಯಗಳು ಬಂದಿದ್ರೆ ಅವುಗಳನ್ನು ಕೂಡ ಸರಿಯಾದ ಪರಿಸರ
ಮತ್ತು ಗಟ್ಟಿಯಾದ ಪುರುಷಾರ್ಥದಿಂದ ನಿಯಂತ್ರಿಸಬಹುದು. ಅವುಗಳನ್ನು ಸರಿಪಡಿಸಬಹುದು, ಕೆಲವೊಮ್ಮೆ ಅವುಗಳ ಮೇಲೆ ಗೆಲುವು ಸಾಧಿಸಬಹುದು. ಅಂದ್ರೆ ವಂಶಪರಂಪರೆ ಅನ್ನೋದು ಕಲ್ಲಿನ ಮೇಲಿನ ಗೆರೆಯಲ್ಲ. ಇದು ಕೇಳಲಿಕ್ಕೆ ತುಂಬಾ ಆಶಾಭಾವನೆ ಮೂಡಿಸುತ್ತೆ ಮತ್ತು ಪ್ರೇರಣೆಯನ್ನು ಕೊಡುತ್ತೆ. ಹಾಗಾದರೆ ನಾವು ಎಲ್ಲವನ್ನೂ ವಂಶಪರಂಪರೆ ಮೇಲೆ ಹಾಕಿ ಸುಮ್ಮನೆ ಕೂರುವ ಹಾಗಿಲ್ಲ. ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು. ಆಗ ವ್ಯಕ್ತಿಯನ್ನು ರೂಪಿಸುವಲ್ಲಿ ಅವನಿಗೆ ಸಿಗುವ ಶಿಕ್ಷಣ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವ ಪ್ರಯತ್ನಗಳು, ಅವನು ಬೆಳೆಯುವ ಸಮಾಜ, ಸಂಸ್ಕೃತಿ, ಅವನ ಸ್ನೇಹಿತರು, ಅವನ ಒಡನಾಟ ಇದೆಲ್ಲವೂ ಅವನ ಭವಿಷ್ಯವನ್ನು ರೂಪಿಸುವುದರಲ್ಲಿ ಅತ್ಯಂತ ಮಹತ್ವ ಪಡೆಯುತ್ತೆ. ಕೇವಲ ಒಳ್ಳೆ ವಂಶಪರಂಪರೆ ಇದೇ ಅಂತ ನಂಬ್ಕೊಂಡು ಕೂತ್ರೆ ಸಾಲದು. ಖಂಡಿತ, ನೀವು ಹೇಳಿದ್ದು ಸರಿ. ಈ ಪುಸ್ತಕವು ಮುಂದಿನ ಪೀಳಿಗೆಯ ಸರ್ವಾಂಗೀಣ ಉನ್ನತಿಗಾಗಿ ಒಂದು ಸರಿಯಾದ ಯೋಜನೆಯನ್ನು ರೂಪಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತೆ. ಈ ಯೋಜನೆ ಕೇವಲ ಭೌತಿಕ ಸೌಲಭ್ಯಗಳನ್ನು ಒದಗಿಸುವುದಷ್ಟೇ ಅಲ್ಲ, ಇದರಲ್ಲಿ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಪರಿಸರ ಎರಡನ್ನೂ ಸುಧಾರಿಸುವ ಮಾತಿದೆ. ಅವನ ಮನಸ್ಸು, ಬುದ್ಧಿ, ಆತ್ಮದಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನ, ಆ ದೈವಿ ಶಕ್ತಿಗಳನ್ನ ಜಾಗೃತಗೊಳಿಸುವ ಬಗ್ಗೆ ಹೇಳುತ್ತೆ. ಆಗ ಬರುವ ಪೀಳಿಗೆ ಕೇವಲ ಬುದ್ಧಿವಂತರು ಅಥವಾ ಶ್ರೀಮಂತರಷ್ಟೇ ಆಗದೆ ನೈತಿಕವಾಗಿ ಶ್ರೇಷ್ಠರಾಗಿ, ಒಳ್ಳೆಯ ಚಾರಿತ್ರ್ಯವುಳ್ಳವರಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತರಾಗಿರುತ್ತಾರೆ. ಆಚಾರ್ಯರ ಆಶಯವೇ ಮಹಾಮಾನವರ ನಿರ್ಮಾಣ. ಈ ಪುಸ್ತಕದಲ್ಲಿ ಕ್ರೋಮೋಸೋಮ್ಗಳು ಮತ್ತು ವಂಶವಾಹಿಗಳು ಅಂದ್ರೆ ಜೀನ್ಸ್ನ ರಾಸಾಯನಿಕ ಸಂಯೋಜನೆ ಬಗ್ಗೆಯೂ ಪ್ರಸ್ತಾಪ ಇದೆ ಅಲ್ವಾ? ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವಿವರಿಸ್ಬೋದಾ? ಹೌದು, ಈ ವೈಜ್ಞಾನಿಕ ಅಂಶವನ್ನು ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಪ್ರತಿ ಮಾನವ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಗಳಿರುತ್ತವೆ. ಅವು 23 ಜೋಡಿಗಳಲ್ಲಿ ಇರುತ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಗರ್ಭಧಾರಣೆ ಆದಾಗ ಮಗುವಿಗೆ ತಂದೆಯಿಂದ ವೀರ್ಯಾಣು ಮೂಲಕ 23 ಕ್ರೋಮೋಸೋಮ್ಗಳು, ತಾಯಿಯಿಂದ ಅಂಡಾಣು ಮೂಲಕ 23 ಕ್ರೋಮೋಸೋಮ್ಗಳು ಬರುತ್ತವೆ. ಈ 23 ಜೋಡಿ ಕ್ರೋಮೋಸೋಮ್ಗಳ ರಾಸಾಯನಿಕ ಸಂಯೋಜನೆ ಏನಾಗುತ್ತದೆಯೋ ಅದೇ ಮಗುವಿನ ಶಾರೀರಿಕ ಲಕ್ಷಣಗಳನ್ನು ನಿರ್ಧರಿಸುತ್ತೆ. ಅಂದರೆ ಬಣ್ಣ, ರೂಪ, ಎತ್ತರ, ದೇಹದ ಆಕಾರ, ಆರೋಗ್ಯ ಸ್ಥಿತಿ ಇದೆಲ್ಲ. ಈ ಗುಣಸೂತ್ರಗಳು ಆನುವಂಶಿಕ ಮಾಹಿತಿಯ ಒಂದು ದೊಡ್ಡ ಭಂಡಾರ ಇದ್ದ ಹಾಗೆ. ಹಾಗಾದ್ರೆ ಈ ಗುಣಸೂತ್ರಗಳು ಕೇವಲ ಶರೀರದ ಲಕ್ಷಣಗಳನ್ನಷ್ಟೇ ನಿರ್ಧರಿಸುತ್ತವಾ ಅಥವಾ ಸ್ವಭಾವ, ಮಾನಸಿಕತೆ ಮೇಲೂ ಇದರ ಪ್ರಭಾವ ಇರುತ್ತಾ? ಪುಸ್ತಕ ಇದನ್ನ ಸ್ಪಷ್ಟಪಡಿಸುತ್ತೆ. ಈ ಗುಣಸೂತ್ರ ಅಥವಾ ಆನುವಂಶಿಕ ಅಂಶಗಳು ಕೇವಲ ದೇಹದ ಬಣ್ಣ, ರೂಪಕ್ಕೆ ಸೀಮಿತವಾಗಿಲ್ಲ. ಅವು ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯ, ಅವನ ಬುದ್ಧಿಶಕ್ತಿ, ಅವನ ಭಾವನಾತ್ಮಕ ಪ್ರತಿಕ್ರಿಯೆಗಳು, ಅವನ ಮೂಲಭೂತ ಸ್ವಭಾವ ಇದೆಲ್ಲದರ ಮೇಲೂ ಆಳವಾದ ಪರಿಣಾಮ ಬೀರ್ತವೆ. ನಾವು ಹೀಗೆ ಹೇಳಬಹುದು, ಈ ಬೀಜದಲ್ಲಿ ಪೂರ್ವಜರ ಅಗಾಧವಾದ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಂಪತ್ತು ಅಡಕವಾಗಿರುತ್ತೆ. ಇದು ಒಂದು ದೊಡ್ಡ ಶಕ್ತಿ. ಇದು ಹೊಸ ಪೀಳಿಗೆಗೆ ವಂಶ ಪರಂಪರೆಯಾಗಿ ಸಿಗುತ್ತೆ. ಅದಕ್ಕಾಗಿಯೇ ಈ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು, ಅದಕ್ಕೆ ಗೌರವ ಕೊಡೋದು ಮತ್ತು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸುವುದು ಹೊಸ ಪೀಳಿಗೆಗೆ ಮತ್ತು ಅವರನ್ನು ಬೆಳೆಸುವವರ ದೊಡ್ಡ ಜವಾಬ್ದಾರಿಯಾಗತ್ತೆ. ಇದು ಜವಾಬ್ದಾರಿ ಅಂತ ಹೇಳ್ತೀರಿ, ಅದು ಬಹಳ ಮುಖ್ಯವಾದ ಶಬ್ದ. ಅಂದ್ರೆ ಮುಂದಿನ ಪೀಳಿಗೆಯನ್ನ ಶ್ರೇಷ್ಠವಾಗಿ ರೂಪಿಸಲಿಕ್ಕೆ ನಾವು ಕೇವಲ ಅವ್ರಿಗೆ ಭೌತಿಕ ಸೌಲಭ್ಯಗಳನ್ನ, ಒಳ್ಳೆ ಶಿಕ್ಷಣವನ್ನು ಕೊಟ್ಟುಬಿಟ್ರೆ ಸಾಲದು. ನಿಜವಾದ ಅಗತ್ಯ ಇರುವುದು ಅವರಿಗೆ ಉತ್ತಮ ಸಂಸ್ಕಾರ ಕೊಡುವುದು, ಉನ್ನತ ನೈತಿಕ ಮೌಲ್ಯಗಳನ್ನು ಕಲಿಸುವುದು ಮತ್ತು ಒಂದು ಪ್ರೇರಣಾದಾಯಕ ಸಕಾರಾತ್ಮಕ ವಾತಾವರಣವನ್ನು ಒದಗಿಸುವುದು. ಆವಾಗಲೇ ಅವರ ವಂಶಪರಂಪರೆಯಲ್ಲಿ ಅಡಗಿರುವ ಒಳ್ಳೆ ಶಕ್ತಿಗಳು ಅರಳಲಿಕ್ಕೆ ಸಾಧ್ಯ. ಈ ವಾತಾವರಣವೇ ಅವರಿಗೆ ಆ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಪ್ರೋತ್ಸಾಹ ಕೊಡುತ್ತೆ. ಖಂಡಿತವಾಗಿಯೂ ವಂಶ ಪರಂಪರೆ ಅನ್ನೋದು ಒಂದು ಗಟ್ಟಿಯಾದ ಅಡಿಪಾಯ ಇದ್ದ ಹಾಗೆ. ಆದ್ರೆ ಆ ಅಡಿಪಾಯದ ಮೇಲೆ ಎಂತಹ ಕಟ್ಟಡ ಕಟ್ಟಬೇಕು? ಒಂದು ಭವ್ಯವಾದ ಅರಮನೆನಾ ಅಥವಾ ಸಾಧಾರಣ ಗುಡಿಸಲ? ಅದು ಈಗಿನ ಪೀಳಿಗೆಯ ವಿವೇಕ, ಅವರ ದೂರದೃಷ್ಟಿ, ಅವರ ಸಂಕಲ್ಪ ಮತ್ತು ಅವರ ಪ್ರಯತ್ನಗಳ ಮೇಲೆ ನಿಂತಿದೆ. ಪುಸ್ತಕದ ಸಾರಾಂಶವೇ ಇದು. ನಾವು ಸುಸಂಸ್ಕೃತ ವಾತಾವರಣವನ್ನ ನಿರ್ಮಿಸಿದ್ರೆ, ಶಿಸ್ತುಬದ್ಧ ಮತ್ತು ಸದಾಚಾರದ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಮತ್ತು ಮಕ್ಕಳಲ್ಲಿ ಚಿಕ್ಕ ದಿನದಿಂದಲೇ ಉನ್ನತ ಆದರ್ಶಗಳನ್ನ, ಮೌಲ್ಯಗಳನ್ನ ತುಂಬಿದ್ರೆ, ನಾವು ಖಂಡಿತವಾಗಿಯೂ ಒಂದು ತೇಜಸ್ವಿ, ಸಾಮರ್ಥ್ಯವುಳ್ಳ ಮತ್ತು ಚಾರಿತ್ರ್ಯವಂತ ಪೀಳಿಗೆಯನ್ನು ನಿರ್ಮಿಸಬಹುದು. ಇದು ಸಾಧ್ಯವಿದೆ ಮತ್ತು ಇದು ನಮ್ಮ ಕೈಯಲ್ಲೇ ಇದೆ. ಈ ಪುಸ್ತಕದಲ್ಲಿ ಗುಣಸೂತ್ರಗಳು ದೇಹದ ಎಲ್ಲಾ ಜೀವಕೋಶಗಳಲ್ಲಿ ಇರ್ತವೆ. ಆದರೂ ಸಂತಾನೋತ್ಪತ್ತಿ ಕೋಶಗಳಾದ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿರುವ ಅಂಶಗಳೇ ಮಗುವಿನ ರೂಪ ಮತ್ತು ಪ್ರಕೃತಿಯನ್ನು ನಿರ್ಧರಿಸುವಲ್ಲಿ ನೇರ ಪಾತ್ರ ವಹಿಸುತ್ತವೆ ಅಂತಲೂ ಹೇಳಿದೆ ಅಲ್ವಾ? ಇದನ್ನ ಸ್ವಲ್ಪ ಇನ್ನಷ್ಟು ಸ್ಪಷ್ಟಪಡಿಸ್ತೀರಾ? ಹೌದು, ಇದು ಒಂದು ಗಮನಾರ್ಹವಾದ ಅಂಶ.
ದೇಹದ ಸಾಮಾನ್ಯ ಜೀವಕೋಶಗಳಲ್ಲಿರೋ ಗುಣಸೂತ್ರಗಳು ಆ ವ್ಯಕ್ತಿಯ ಸ್ವಂತ ಜೀವನ ಮತ್ತು ಕಾರ್ಯಗಳಿಗೆ ಕಾರಣವಾಗಿರ್ತವೆ. ಆದ್ರೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಆದಾಗ ತಂದೆ ಮತ್ತು ತಾಯಿಯಿಂದ ಬರುವ ವಿಶೇಷ ಕೋಶಗಳು ಅಂದ್ರೆ ವೀರ್ಯಾಣು ಮತ್ತು ಅಂಡಾಣುಗಳು ಸೇರ್ಕೊಳ್ತವೆ. ಈ ಕೋಶಗಳಲ್ಲಿರೋ ಗುಣಸೂತ್ರಗಳೇ ಮುಂದೆ ಬರುವ ಮಗುವಿನ ಬ್ಲೂಪ್ರಿಂಟನ್ನು ತಯಾರಿಸ್ತವೆ. ಆದ್ದರಿಂದ ಪುಸ್ತಕ ಸೂಚಿಸುವುದೇನೆಂದರೆ ಭವಿಷ್ಯದ ಪೀಳಿಗೆಯ ನಿರ್ಮಾಣಕ್ಕೆ ಸಂಭಾವ್ಯ ತಂದೆತಾಯಿಯರ ಸ್ವಂತ ಶಾರೀರಿಕ, ಮಾನಸಿಕ ಮತ್ತು ನೈತಿಕ ಸ್ಥಿತಿ ಬಹಳ ಮುಖ್ಯವಾಗುತ್ತೆ. ಅವರು ತಾವೇ ಸ್ವಸ್ಥರಾಗಿ, ಸಮತೋಲಿತರಾಗಿ, ಸದಾಚಾರದ ಜೀವನ ನಡೆಸ್ತಿದ್ರೆ ಅವರ ಸಂತಾನೋತ್ಪತ್ತಿ ಕೋಶಗಳ ಮೇಲೂ ಅದರ ಸಕಾರಾತ್ಮಕ ಪ್ರಭಾವ ಇರುತ್ತೆ. ಇದು ಮಗುವಿನ ಶ್ರೇಷ್ಠ ಭವಿಷ್ಯಕ್ಕೆ ಅಡಿಪಾಯ ಹಾಕತ್ತೆ. ಹಬ್ಬ ಅಂದ್ರೆ ಮುಂದಿನ ಪೀಳಿಗೆಯ ನಿರ್ಮಾಣದ ಪ್ರಕ್ರಿಯೆ ಗರ್ಭಧಾರಣೆ ಆಗುವುದಕ್ಕಿಂತ ಮೊದಲೇ ತಂದೆತಾಯಿಯರ ಸ್ವಂತ ಜೀವನ ಮತ್ತು ಆಲೋಚನೆಗಳಿಂದಲೇ ಶುರುವಾಗುತ್ತೆ ಅಂತಾಯ್ತು. ಇದು ಬಹಳ ಆಳವಾದ ದೃಷ್ಟಿಕೋನ. ಇದು ಕೇವಲ ಒಂದು ಜೈವಿಕ ಪ್ರಕ್ರಿಯೆ ಅಲ್ಲ, ಇದೊಂದು ನೈತಿಕ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿಯೂ ಹೌದು. ಖಂಡಿತವಾಗಿಯೂ ಆಚಾರ್ಯರು ಇದೇ ವಿಷಯದ ಮೇಲೆ ಹೆಚ್ಚು ಒತ್ತು ನೀಡುತ್ತಾರೆ. ಅವರು ಹೇಳ್ತಾರೆ, ಮಹಾನ್ ಆತ್ಮಗಳು ಭೂಮಿಯ ಮೇಲೆ ಅವತರಿಸಲು ಸರಿಯಾದ ವಾಹನ ಬೇಕು. ಆ ವಾಹನ ಯಾವುದು ಅಂದ್ರೆ ಶುದ್ಧ, ಸಾತ್ವಿಕ ಮತ್ತು ಉನ್ನತ ವಿಚಾರಗಳನ್ನ ಹೊಂದಿರುವ ತಂದೆ ತಾಯಿಯರ ಶರೀರ ಮತ್ತು ಮನಸ್ಸು. ನಾವು ಶ್ರೇಷ್ಠ ಪೀಳಿಗೆಯನ್ನ ಬಯಸುವುದಾದರೆ ಈಗಿನ ಪೀಳಿಗೆಯು ತಮ್ಮ ಜೀವನವನ್ನು ಉನ್ನತಗೊಳಿಸುವ ಸಂಕಲ್ಪ ಮಾಡಬೇಕಾಗುತ್ತೆ. ಪುಸ್ತಕದಲ್ಲಿ ವಂಶ ಪರಂಪರೆ ಅನ್ನೋದು ಶಾಪ ಅಲ್ಲ, ಅದೊಂದು ವರದಾನ ಇದ್ದ ಹಾಗೆ ಅದರಲ್ಲೂ ಬದಲಾವಣೆ ಸಾಧ್ಯವಿದೆ ಅಂತಲೂ ಉಲ್ಲೇಖವಿದೆ. ವೀರ್ಯಾಣು ಮತ್ತು ಅಂಡಾಣುಗಳ ಮೂಲಕ ಬರುವ ಗುಣಧರ್ಮಗಳು ತುಂಬಾ ಸಂಕೀರ್ಣ ಮತ್ತು ಸೂಕ್ಷ್ಮ, ಅದರಲ್ಲಿರುವ ಸಾಧ್ಯತೆಗಳು ಅಪಾರ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಇದರ ಅರ್ಥ ನಾವು ವಂಶ ಪರಂಪರೆಯನ್ನ ಒಂದು ಸ್ಥಿರವಾದ, ಬದಲಾಯಿಸಲಾಗದ ವಸ್ತು ಅಂತ ನೋಡಬಾರದು. ಅದೊಂದು ಜೀವಂತವಾದ ಪ್ರವಾಹ. ಅದರಲ್ಲಿರುವ ಗುಣಸೂತ್ರಗಳಲ್ಲಿ ಅಸಂಖ್ಯಾತ ಸಾಧ್ಯತೆಗಳು ಅಡಗಿವೆ. ಪೂರ್ವಜರಿಂದ ಏನಾದ್ರೂ ದೌರ್ಬಲ್ಯ ಬಂದಿರಬಹುದು, ಆದರೆ ಅದರ ವಿರುದ್ಧ ಹೋರಾಡುವ ಶಕ್ತಿಯು ಅದೇ ವಂಶಪರಂಪರೆಯಲ್ಲಿ ಎಲ್ಲೋ ಅಡಗಿರಬಹುದು. ಸರಿಯಾದ ಪರಿಸರ, ಸರಿಯಾದ ಸಂಸ್ಕಾರ ಮತ್ತು ವ್ಯಕ್ತಿಯ ಸ್ವಂತ ದೃಢವಾದ ಪುರುಷಾರ್ಥ, ಈ ಮೂರು ಸೇರಿ ವಂಶಪರಂಪರೆಯ ನಕಾರಾತ್ಮಕ ಅಂಶಗಳನ್ನ ನಿಷ್ಕ್ರಿಯಗೊಳಿಸಬಹುದು ಮತ್ತು ಸಕಾರಾತ್ಮಕ ಅಂಶಗಳನ್ನ ಇನ್ನಷ್ಟು ಪ್ರಕಾಶಮಾನವಾಗಿ ಮಾಡಬಹುದು. ಪುಸ್ತಕ ನಮಗೆ ಆಶಾವಾದ ಮತ್ತು ಆತ್ಮವಿಶ್ವಾಸ ಕೊಡುತ್ತೆ. ನಾವು ನಮ್ಮ ಭವಿಷ್ಯದ ನಿರ್ಮಾಪಕರು, ವಂಶ ಪರಂಪರೆಯ ಗುಲಾಮರಲ್ಲ. ಪ್ರಯತ್ನಗಳ ಮೂಲಕ ವಂಶ ಪರಂಪರೆಯಿಂದ ಬಂದ ಕಾರಣಗಳನ್ನ, ಅದು ಶಾರೀರಿಕವಾಗಿರಲಿ, ಮಾನಸಿಕವಾಗಿರಲಿ, ಸ್ವಭಾವದಲ್ಲಿರಲಿ ಅಥವಾ ಯಾವುದೇ ಕೊರತೆ ಇರಲಿ, ಅದನ್ನ ಖಂಡಿತವಾಗಿಯೂ ಸರಿಪಡಿಸಬಹುದು, ಅದರ ಮೇಲೆ ಹಿಡಿತ ಸಾಧಿಸಬಹುದು. ಈ ಇಡೀ ಚರ್ಚೆಯಿಂದ ನಮಗೆ ಸ್ಪಷ್ಟವಾಗುವುದೇನೆಂದ್ರೆ, ಪರಮಪೂಜ್ಯ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಭವಿ ಪೀಡಿ ಸಮುನ್ನತ ಸ್ತರಕ್ಕೆ ಕೈಸೆ ಬನೆ ಪುಸ್ತಕ ನಮಗೆಲ್ಲ ಒಂದು ಹೊಸ ದಿಕ್ಕನ್ನು ತೋರಿಸುತ್ತೆ. ಮುಂದಿನ ಪೀಳಿಗೆಯ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನ ಇದು ನೆನಪಿಸುತ್ತೆ. ವಂಶ ಪರಂಪರೆ ಮತ್ತು ಪರಿಸರ, ಈ ಎರಡೂ ಅಂಶಗಳು ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಈ ಎರಡರ ಮೇಲೂ ನಾವು ಸಕಾರಾತ್ಮಕ ಪ್ರಭಾವ ಬೀರಬಹುದು. ಹೌದು, ವಿಶೇಷವಾಗಿ ವಂಶ ಪರಂಪರೆಯಿಂದ ಬಂದ ಬೀಜವನ್ನು ಸರಿಯಾದ ಪರಿಸರ ಮತ್ತು ನಮ್ಮ ಸ್ವಂತ ಪುರುಷಾರ್ಥದ ಮೂಲಕ ಹೇಗೆ ಅತ್ಯುತ್ತಮವಾಗಿ ಪೋಷಿಸಬಹುದು, ಹೇಗೆ ಬೆಳೆಸಬಹುದು, ಈ ಅಂಶ ಬಹಳ ಗಮನಾರ್ಹವಾದದ್ದು. ನಾವು ಮಾಡುವ ಆಯ್ಕೆಗಳು, ನಾವು ಜೀವಿಸುವ ರೀತಿ, ನಾವು ಪಾಲಿಸುವ ವಿಚಾರಗಳು, ಇವೆಲ್ಲದರ ಪರಿಣಾಮ ಕೇವಲ ನಮ್ಮ ಜೀವನದ ಮೇಲೆ ಅಷ್ಟೇ ಅಲ್ಲ, ನಮಗೆ ತಿಳಿಯದೆಯೇ ಅದು ಮುಂದಿನ ಪೀಳಿಗೆಗಳ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತಿರುತ್ತೆ. ಇದೊಂದು ದೊಡ್ಡ ಸಾಮಾಜಿಕ ಮತ್ತು ನೈತಿಕ ಹೊಣೆಗಾರಿಕೆ. ಹಾಗಾದ್ರೆ ಈ ಚರ್ಚೆಯಿಂದ ನಾವೆಲ್ಲರೂ ತೆಗೆದುಕೊಳ್ಳಬಹುದಾದ ಪಾಠ ಏನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ನಡತೆ, ತನ್ನ ಅಭ್ಯಾಸಗಳು, ತನ್ನ ಆಲೋಚನೆಗಳು ಮತ್ತು ತಾನು ತನ್ನ ಸುತ್ತಮುತ್ತ ಸೃಷ್ಟಿಸುವ ವಾತಾವರಣದ ಬಗ್ಗೆ ಹೆಚ್ಚು ಜಾಗೃತರಾದರೆ, ಹೆಚ್ಚು ಅರಿವಿನಿಂದ ಇದ್ರೆ, ಅದರಿಂದ ಕೇವಲ ಅವರ ವೈಯಕ್ತಿಕ ಉನ್ನತಿಯಷ್ಟೇ ಆಗೋದಿಲ್ಲ, ಅದು ಇಡೀ ಸಮಾಜದ ಮತ್ತು ವಿಶೇಷವಾಗಿ ಭವಿಷ್ಯದ ಪೀಳಿಗೆಗಳ ಶ್ರೇಯಸ್ಸಿಗೂ ಒಂದು ಅಮೂಲ್ಯವಾದ ಕೊಡುಗೆಯಾಗತ್ತೆ. ನಮ್ಮ ಒಂದು ಸಣ್ಣ ಒಳ್ಳೆಯ ಕೆಲಸ ಕೂಡ ದೊಡ್ಡ ಪರಿಣಾಮ ಬೀರಬಹುದು. ಖಂಡಿತ. ಮತ್ತು ಈ ಚರ್ಚೆಯ ಕೊನೆಯಲ್ಲಿ ಎಲ್ಲ ಕೇಳುಗರು ಯೋಚಿಸುವುದಕ್ಕೆ ಒಂದು ಪ್ರಶ್ನೆಯನ್ನ ಇಡೋಣ.
ನಾವು ವಂಶಪರಂಪರೆಯಿಂದ ಬಂದ ಗುಣಗಳನ್ನ, ಸಂಸ್ಕಾರಗಳನ್ನ ಕೇವಲ ಇದ್ದ ಹಾಗೆ ಸ್ವೀಕರಿಸಿ ಮುಂದೆ ಸಾಗಿಸುವ ಬದಲು ನಮ್ಮ ಸ್ವಂತ ಪ್ರಯತ್ನ, ನಮ್ಮ ಸದಾಚಾರ ಮತ್ತು ಸಕಾರಾತ್ಮಕ ಪರಿಸರದ ನಿರ್ಮಾಣದ ಮೂಲಕ ಅದನ್ನ ಹೇಗೆ ಇನ್ನಷ್ಟು ಪರಿಷ್ಕರಿಸಬಹುದು, ಅದನ್ನ ಹೇಗೆ ಇನ್ನಷ್ಟು ಶುದ್ಧವಾಗಿ, ಇನ್ನಷ್ಟು ಶ್ರೇಷ್ಠವಾಗಿ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಉನ್ನತವಾದ ಪರಂಪರೆಯನ್ನ ಹಸ್ತಾಂತರಿಸಬಹುದು. ಇದು ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ. ಬಹುಶಃ ಇದೇ ಆಚಾರ್ಯರ ಪುಸ್ತಕದ ಮುಖ್ಯ ಸಂದೇಶವೂ ಹೌದು.